ಮಾಡಲ್ಲ ಸರ್ ಇದು 21 ಮಾಡಲ್ ಸಿಂಗಲ್ ಓನರ್ ಜಿ ವರ್ಷನ್ ಸರ್ 2021 ಏಕಮಾಲಿಕರ ಗಾಡಿ ಎಷ್ಟು ಓಡಿದೆ ಸರ್ ಇದು? ಸರ್ ಇದು 17 ಮಾಡಲ್ ಸರ್ 2017 ಮಾಡಲು ಸರ್ 2,95,000 ಹೇಳ್ತೀವಿ 280 ಫೈನಲ್ ಕೊಡ್ತೀವಿ. ನಿಮಗೆ ಇದು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 3,80,000 ಹೇಳ್ತೀವಿ 3,70,000 ಗೆ ಫೈನಲ್ ಆಗುತ್ತೆ ಸರ್ ಇದು. ಓಕೆ 3,70,000 ನಿಮಗೆ ಈ ಟಿ ಎಸ್ ದಿವಾ ಸರ್ 2023 ಮಾಡಲ್ ಸರ್ 23. ಓಕೆ ಓನರ್ ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ ಇದು? ಸರ್ ಇದು 22,000 ಕಿಲೋಮೀಟರ್ 19 ಮಾಡಲು VXI ಸಿಂಗಲ್ ಓನರ್ ವೆಹಿಕಲ್ ಸರ್ 3,95,000 ಹೇಳ್ತೀವಿ 380 ಕೊಡ್ತೀವಿ ಸರ್. ನಿಮಗೆ 2,95,000 ಹೇಳ್ತೀವಿ 280 ಫೈನಲ್ ಮಾಡ್ಕೊಡ್ತೀವಿ 2,30,000 ಸರ್. ಓಕೆ 2,30,000. ಹೌದು ಸರ್. ನಿಮಗೆ ಪ್ರೈಸ್ ಬಂದ್ಬಿಟ್ಟು 70,000 ಸರ್ ಇದು 70,000ಕ್ಕೆ. ಈಗ ವೆಹಿಕಲ್ ಪ್ರೈಸ್ 2,50,000 ಕೊಟ್ಟು ಮಾಡ್ತೀರಾ ಸರ್ 2,40,000 ಗೆ ಫೈನಲ್ ಮಾಡಿಕೊಡ್ತೀವಿ 2,40,000ಕ್ಕೆ 50,000 ಕಿಲೋಮೀಟರ್ ಡ್ರೈವ್ ಸರ್ 50,000. ಓಕೆ ಏನಿದೆ ಸರ್ ಪ್ರೈಸ್? 6,30,000 ಹೇಳ್ತೀವಿ 610 ಗೆ ಫೈನಲ್ ಮಾಡ್ಕೊಡ್ತೀವಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಓಕೆ ಪ್ರೈಸ್ ಸರ್ 195 ಸರ್ ಇದು 195 ಪ್ರೈಸ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಶೋರೂಮ್ ಸರ್ವಿಸ್ ಇದೆ ಸರ್. ಇದು 3,10,000 ಹೇಳ್ತಿದ್ವಿ 2,90,000 ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. ನಿಮಗೆ 43,000 ಕಿಲೋಮೀಟರ್ ಶೋರೂಮ್ ಸರ್ವಿಸು 3,95,000 ಗೆ ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಓಮಿನಿ ತುಂಬಾನೇ ಹೈ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಕೇಳ್ತಾನೆ ಇರ್ತೀರಾ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಒಂದು ಓಮಿನಿ ಇರುತ್ತೆ K05 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಇಂಟೀರಿಯರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಇದು ಬಂದು 5 ಸೀಟರ್ ಪ್ಯೂರ್ ಪೆಟ್ರೋಲ್ ಸರ್ ಇಲ್ಲ ವಿತ್ LPG ಏನಾದ್ರು ಇದೆಯಾ? ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಮಾಡಲ್ ಇದು ಸರ್ 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ 2013 ಎರಡು ಮಾಲೀಕರಾಗಿದ್ದಾರೆ. ಎಷ್ಟು ಓಡಿದೆ ಇದು? 46,000 ಕಿಲೋಮೀಟರ್ ಡ್ರೈವ್ ಸರ್. ಏನಿದೆ ಪ್ರೈಸ್ ಸರ್ 2,30,000 ಸರ್. ಓಕೆ 2,30,000. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನು ನಿಮಗೆ 1.5 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ 1.5 ಲಕ್ಷದವರೆಗೂ ಕೂಡ ಲೋನ್ ಆಗುತ್ತೆ. ಇನ್ನು ಮಿಕ್ಕಿದೇನು ಇರುತ್ತೆ ಅದು ಡೌನ್ ಪೇಮೆಂಟ್ ಆಗಿರುತ್ತೆ. ಆಲ್ ಓವರ್ ಕರ್ನಾಟಕ ನಿಮಗೆ ಲೋನ್ ಇರುತ್ತೆ. 2012 ಪ್ಲಸ್ ಮಾಡಲ್ಲ? ಹೌದು ಸರ್ 12 ಮ್ಯಾನುಫ್ಯಾಕ್ಚರಿಂಗ್ 13 ರಿಜಿಸ್ಟ್ರೇಷನ್ ವೆಹಿಕಲ್ ಸರ್. ಓಕೆ ಸೊ ಎಷ್ಟು ಗಾಡಿಗಳಿದೆ ಸರ್ ಇವತ್ತು? 20 ವೆಹಿಕಲ್ಸ್ ಇದೆ ಸರ್. 20 ವೆಹಿಕಲ್ಸ್ ಇದೆ. ರೈಟ್ ಕಾರ್ಸ್ ನಿಮ್ಮ ಕಾರ್ ಶೋರೂಮ್ ನೇಮ್ ಸರ್ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಸರ್ ಕೆಂಗೇರಿ ಸ್ಯಾಟಲೈಟ್ ಟೌನ್ ಹತ್ರ ಶಿರ್ಕೆ ಅಪಾರ್ಟ್ಮೆಂಟ್ ನಿಯರ್ ಸರ್. ಎಷ್ಟಿದೆ ಸರ್ ಗಾಡಿಗಳು ಇವತ್ತು? 20 ವೆಹಿಕಲ್ಸ್ ಇದೆ ಸರ್. 20 ವೆಹಿಕಲ್ಸ್ ಇದೆ. ಓಕೆ ಕಂಡೀಷನ್ ಎಲ್ಲಾನು ಚೆನ್ನಾಗಿದೆ. ವೆಹಿಕಲ್ ಎಲ್ಲ ಗುಡ್ ಕಂಡೀಷನ್ ಇದೆ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಲ್ಲ ವೆಹಿಕಲ್ಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಸರ್. ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಇದೆ ಸರ್ ನಮ್ಮ ಹತ್ರ. ಓಕೆ ನೈಸ್. ಓಕೆ ನೆಕ್ಸ್ಟ್ ಲೋ ಬಜೆಟಲ್ಲಿ ಯಾರು ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಇರ್ಬೋದು ಟಾಟಾ ನ್ಯಾನೋ, ಅದರಲ್ಲೂ ಕೂಡ LX ವೇರಿಯಂಟು K01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸೀಟ್ ಕವರ್ ಫೀಲ್ ಆಗಿದೆ ಅಷ್ಟೇ. ಇವೆಲ್ಲನೂ ಕೂಡ ಕಡಿಮೆ ಬಜೆಟಲ್ಲಿ ನೀವು ಫಿಕ್ಸ್ ಮಾಡ್ಕೋಬೋದು. ವಿತ್ ಸಿಸ್ಟಮ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು? 2012 ಮಾಡಲ್ ಸೆಕೆಂಡ್ ಓನರ್ ಸರ್ ಇದು 70,000 ಓಡಿದೆ ಸರ್. ನಿಮಗೆ ಪ್ರೈಸ್ ಬಂದ್ಬಿಟ್ಟು 70,000 ಸರ್ ಇದು 70,000ಕ್ಕೆ. ಹೌದು ಸರ್. ಅದರಲ್ಲಿ ಕೂಡ ನೆಗೋಷಿಯಬಲ್ ಇದೆ ಸರ್? ಸ್ವಲ್ಪ ನೆಗೋಷಿಯೇಟ್ ಮಾಡೋಣ ಸರ್. ಓಕೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 70,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಖಂಡಿತವಾಗಿ ನಿಮ್ಗೆ ಕ್ಲೋಸ್ ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ವ್ಯಾಗನರ್. ಅಂದರೆ ಸ್ವಲ್ಪ ಜನ ಹೈಟ್ ಇರ್ತಾರೆ. ಸೊ ಅಂಥವ್ರಿಗೆ ಆಲ್ಟೋ ಎಲ್ಲ ಆಗಲ್ಲ ಸರ್. ಸೊ ನಮಗೆ ಸ್ವಲ್ಪ ಹೈಟ್ ಇದ್ದೀವಿ ಒಳ್ಳೆ ವೆಹಿಕಲ್ ಬೇಕು ಅನ್ನೋರಿಗೆ ಮಾರುತಿ ಸುಜುಕಿ ವ್ಯಾಗನರ್ K03 ಅಂದರೆ ನಿಮ್ಗೆ ಇದು ಬಂದು ಬೆಂಗಳೂರು ಒಂದು ಆಯ್ತಾ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ VXI ಅಂದರೆ ಟಾಪ್ ಎಂಡು ಬ್ಯಾಕ್ ವೈಫು ವಿತ್ ಡಿಫಾಗರ್ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಇಷ್ಟು ಕೂಡ ಬರುತ್ತೆ. 16+ ಅಂದರೆ 16ಕ್ಕಿಂತ ಹೆಚ್ಚು ಮೈಲೇಜ್ ಕೂಡ ನೀವು ಈ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ವ್ಯಾಗನರ್ VXI ಸರ್ ಇದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 84,000 ಕಿಲೋಮೀಟರ್ ಡ್ರೈವ್ ಸರ್ ಇದು. ಸರ್ ನಿಮಗೆ ವೆಹಿಕಲ್ ಪ್ರೈಸ್ 2,50,000 ಕೊಟ್ಟು ಮಾಡ್ತೀರಾ ಸರ್. 2,40,000 ಗೆ ಫೈನಲ್ ಮಾಡಿ ಕೊಡ್ತೀವಿ 2,40,000. ಮಾಡಲ್ ಇನ್ನೊಂದ್ಸಲ ಹೇಳ್ಬಿಡಿ. 12 ಮಾಡಲ್ ಸೆಕೆಂಡ್ ಓನರ್. ಎಷ್ಟವರೆಗೂ ಲೋನ್ ಆಗ್ಬೋದು ಸರ್ ಇದಕ್ಕೆ? ಸರ್ 80% ಮಾಡ್ತೀವಿ. 80% ಶೇಕಡ 80ರಷ್ಟು ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 1 ಲಕ್ಷಕ್ಕೆ ನಿಮ್ಗೆ 20,000 ಹತ್ರ ಡೌನ್ ಪೇಮೆಂಟ್ ಇರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್, ಅದರಲ್ಲೂ ಕೂಡ ನ್ಯೂ ಶೇಪ್ ಯಾರಾದರೂ ಹುಡುಕ್ತಿದ್ರೆ ಸೊ ಇದು ಬಂದು K07 ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಮೈಲೇಜ್ ಅಂತ ಹೇಳೋದಾದರೆ ನೀವು 16-17+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸ್ವಲ್ಪ ಅನ್ಲಾಕ್ ಮಾಡಿ ಇದು. ಓಕೆ ಗಾಡಿ ಅನ್ಲಾಕ್ ಮಾಡ್ತಾ ಇದ್ದಾರೆ. ಸೊ ಮಾಡಿಸುತ್ತೆ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗು AC ಸಿಸ್ಟಮು ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ಸಿಸ್ಟಮು ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಮಾಡಲು ಸರ್ ಇದು? ಸರ್ 2022 ಮಾಡಲ್ ಸರ್ ಇದು 2022 ಮಾಡಲ್. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ವೆಹಿಕಲ್ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಇದು? ಸರ್ 50,000 ಕಿಲೋಮೀಟರ್ ಡ್ರೈವ್ ಸರ್. 50,000. ಓಕೆ ಏನಿದೆ ಸರ್ ಪ್ರೈಸ್? 6,30,000 ಹೇಳ್ತೀವಿ 610 ಗೆ ಫೈನಲ್ ಮಾಡಿ ಕೊಡ್ತೀವಿ. 6,10,000ಕ್ಕೆ. ಲೋನು ಸರ್ ಇದಕ್ಕೆ? ಸರ್ ಲೋನ್ 80% 85% ವರೆಗೂ ಮಾಡ್ತೀವಿ. ಸಿಬಿಲ್ 80ರಿಂದ 85% ವರೆಗೂ ಕೂಡ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಗಾಡಿ ಇರುತ್ತೆ. ಇದು ಬಂದು ನಿಮಗೆ VXI ಅಂದರೆ ಇದು ಕೂಡ ಟಾಪ್ ಎಂಡ್ K41 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರು ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಮೈಲೇಜ್ ಆಸ್ ಯೂಶುವಲ್ 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ಲ ಸರ್ ಇದು? ಸರ್ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 63,000 ಸಿಂಗಲ್ ಕಿಲೋಮೀಟರ್
10 ಮಾಡಲ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್? 63,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಓಕೆ, ಪ್ರೈಸ್ ಸರ್ 195 ಸರ್ ಇದು. 195 ಹೇಳ್ತೀವಿ, 190 ಫೈನಲ್ ಮಾಡ್ಕೊಡ್ತೀವಿ. 190. ಹೌದು ಸರ್. ಓಕೆ, 1,90,000 ಈ ಬಜೆಟಲ್ಲಿ ನೀವೇನಾದರೂ ವ್ಯಾಗನ್ ಹುಡುಕ್ತಿದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಒಂದ್ಸಲ ಬಂದು ಚೆಕ್ ಮಾಡಿ ತದನಂತರ ನೀವು ಪ್ರೊಸೀಡ್ ಮಾಡ್ಬೋದು. ಸೊ ನೋಡಿ, ಬೇಕಾದ್ರೂ ಕಾಲ್ ಮಾಡಿ. ಸೊ ನೆಕ್ಸ್ಟು ಮಾರುತಿ ಸುಜುಕಿ ಸ್ವಿಫ್ಟು. ಹಿಂದೆ ನಾನು ನಿಮಗೆ ಆ್ಯಪಲ್ ಶೇಪ್ ತೋರಿಸು. ಸೊ ಇದು ಬಂದು ನಿಮಗೆ ಓಲ್ಡ್ ಶೇಪು K41 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. VX ಏನ ಸರ್ ಇದು? ಸರ್ ಡೀಸೆಲ್ ವೆಹಿಕಲ್ ಸರ್, VDI ವೆಹಿಕಲ್. VDI ಡೀಸೆಲ್ ಮಿಡ್ ವೇರಿಯಂಟ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. 18-20+ ಅಂದರೆ 18-20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 2010 ಮಾಡಲ್ ಸೆಕೆಂಡ್ ಓನರ್, 90,000 ಕಿಲೋಮೀಟರ್ ಡ್ರೈವ್. VDI ಡೀಸೆಲ್ ವೆಹಿಕಲ್ ಸರ್ ಇದು. ಪ್ರೈಸ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಸರ್ವಿಸ್ ಇದೆ ಸರ್. ಇದು 3,10,000 ಹೇಳ್ತಿದ್ವಿ, 2,90,000ಗೆ ಫೈನಲ್ ಮಾಡ್ಕೊಡ್ತೀವಿ. 290ಕ್ಕೆ 2,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ. ಓಕೆ, 2,90,000 ರೂಪಾಯಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಸೊ ಯಾರಾದರೂ ಸ್ವಿಫ್ಟ್ ಡೀಸೆಲ್ ವೆಹಿಕಲ್ ಏನಾದ್ರು ಹುಡುಕಿದ್ರೆ ಸೊ ಖಂಡಿತವಾಗಿ ನೀವು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಸ್ಕೋಡಾ ರ್ಯಾಪಿಡ್, ಅದು ಕೂಡ ವೈಟ್ ಕಲರ್ ಗಾಡಿ, TDI ಅಂದರೆ ಡೀಸೆಲ್ ಇಂಜಿನ್ ಜೊತೆ ಬರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ. ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ಅನ್ಲಾಕ್ ಮಾಡ್ತಾ ಇದ್ದಾರೆ. ಸೊ ಕಾರ್ ಅನ್ಲಾಕ್ ಮಾಡಿಸುತ್ತಾನೆ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುವಂಥದ್ದು. ಮಾಡಲು ಸರ್ ಇದು ಸರ್ 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 2012 ಎರಡು ಮಾಲೀಕರಾಗಿರ್ತಾರೆ. ಡೀಸೆಲ್ ವೆಹಿಕಲ್, 90,000 ಕಿಲೋಮೀಟರ್ ಡ್ರೈವ್. ಆಕ್ಸಿಡೆಂಟ್ ಏನಿಲ್ಲ, ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಪಿಕಪ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆ 2,95,000 ಹೇಳ್ತೀವಿ, 280 ಫೈನಲ್ ಮಾಡ್ಕೊಡ್ತೀವಿ. 280 2,80,000ಕ್ಕೆ 12 ಮಾಡಲು ಲೋನು ಕೂಡ ಆಗುತ್ತಲ್ಲ? ಲೋನ್ ಆಗುತ್ತೆ ಸರ್. ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಇದು ಒಂದು 70% ವರೆಗೂ ಲೋನ್ ಮಾಡ್ಕೊಡ್ತೀವಿ. 70% ಲೋನು ಕೂಡ ಅಂದರೆ ನೀವೊಂದು 60-70,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಮಾರುತಿ ಸುಜುಕಿ ಸೆಲೆರಿಯೋ ತುಂಬ ಜನ ಕೇಳ್ತಾನೆ ಇರ್ತೀರಾ. ಸೊ ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಮಾರುತಿ ಸುಜುಕಿ ಸೆಲೆರಿಯೋ ಕೂಡ ಇರುತ್ತೆ. ಇದು ಬಂದು ನಿಮಗೆ K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಸೊ ಇಂಟೀರಿಯರ್ ಕೂಡ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಬಂದು ನಿಮಗೆ VXI ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ಅನ್ಲಾಕ್ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಓಕೆ, ಇದ್ರ ಬಗ್ಗೆ ಡೀಟೇಲ್ ಸರ್ ಮಾಡಲ್ ಇದು? ಸರ್ ಇದು ಸೆಲೆರಿಯೋ VX ಆಪ್ಷನಲ್ 2017 ಮಾಡಲು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 80,000 ಕಿಲೋಮೀಟರ್ ಡ್ರೈವ್ ಸರ್ ಇದು. ಓಕೆ, 3,95,000 ಹೇಳ್ತೀವಿ, 380 ಕೊಡ್ತೀವಿ ಸರ್. 380 ನಿಮ್ಮ ಚಾನಲ್ ಇಂದ ಬಂದ್ರೆ 375 ಫೈನಲ್ ಮಾಡ್ಕೊಡೋದು. 375 ಎಷ್ಟವರೆಗೂ ಲೋನ್ ಆಗುತ್ತೆ ಸರ್ ಇದಕ್ಕೆ? ಸರ್ ಇದು 80% ಮಾಡ್ತೀವಿ ಸರ್. 80% ಒಂದು 60,000 ಡೌನ್ ಪೇಮೆಂಟ್ ಆಗಾರೆ, ಒಂದು 50, 60, 70 ಈ ಥರ 60,000 ರಿಂದ 80,000 ತನಕ ಡೌನ್ ಪೇಮೆಂಟ್ ಮಾಡಿದ್ರೆ ರಿಮೈನಿಂಗ್ ಲೋನ್. ಓಕೆ, ಸೊ ಓಮಿನಿ ನೋಡಿದ್ರಿ. ಈಗ ಈಕೋ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಇದು ನೋಡ್ತಾ ಇರ್ಬೋದು K42 ಅಂದರೆ ರಾಮನಗರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸೊ ಗಾಡಿ ಇದು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಇದು ಬಂದು 7 ಸೀಟರ್ ಅಲ್ಲ ಇದು? ಫುಲ್ಲು 7 ಸೀಟರ್ ವಿತೌಟ್ AC. ಓಕೆ, 7 ಸೀಟರ್. ಅದರಲ್ಲೂ ಕೂಡ ನಿಮಗೆ ವಿತ್ ಸಿಂಗಲ್ ಏರ್ ಬ್ಯಾಗ್ ಅಂದರೆ ಒಂದು ಗಾಳಿ ಚೀಲ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 16+ ನೀವು ಆರಾಮಾಗಿ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ಒಂದ್ಸಲ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಅಂದರೆ ಸ್ವಲ್ಪ ಜನ ಈಕೋದೆಲ್ಲನೂ ಕಂಪ್ಲೀಟ್ ಡೀಟೇಲ್ ತೋರಿಸಿ ಸರ್ ಅಂತಾರೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಮಾಡಲು ಸರ್ ಇದು? ಸರ್ 2023 ಮಾಡಲ್ ಸರ್. 23. ಓಕೆ, ಓನರ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 22,000 ಕಿಲೋಮೀಟರ್. 22,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಏನು ಹೇಳ್ತಾ ಇದ್ರೆ ಅದಕ್ಕೆ? ಸರ್ ಇದು 5,80,000 ಹೇಳ್ತೀವಿ, 570 ಕೊಡ್ತೀವಿ ಸರ್. 570. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಲೋನ್ 80% ಸರ್. 80%. 80% ಅಂದರೆ 1 ಲಕ್ಷ ಆಸುಪಾಸು ಡೌನ್ ಪೇಮೆಂಟಲ್ಲಿ ನೀವು ಈಕೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ರೆನಾಲ್ಟ್ ಕ್ವಿಡ್. ಅದು ಕೂಡ ನಿಮಗೆ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಇದು ಬಂದು ನಿಮಗೆ RXT ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಈಗ ಗಾಡಿ ಅನ್ಲಾಕ್ ಆಗಿದೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಸೊ ನೀವು ನೋಡ್ತಾ ಇರ್ಬೋದು ವಿತ್ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುತ್ತೆ. ಅಂದರೆ ನೀವೇನಾದರೂ 18-20+ ಅಂದರೆ 18-20 ಈ ಥರ ಮೈಲೇಜ್ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಕಾರ್ ಅಂತ ಹೇಳ್ಬೋದು. ಡೀಟೇಲ್ ಸರ್ ಇದು? ಸರ್ ಇದು ಕ್ವಿಡ್ RXT ಪೆಟ್ರೋಲ್ ವೆಹಿಕಲ್, 1000 cc ಇಂಜಿನ್ ಇದು. 1000 cc. ಓಕೆ, 21 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ನಿಮಗೆ 43,000 ಕಿಲೋಮೀಟರ್ ಶೋರೂಮ್ ಸರ್ವಿಸು. 3,95,000ಗೆ ಫೈನಲ್ ಆಗುತ್ತೆ ಸರ್. 395. ಇದು ಕೂಡ 80% ಲೋನಾ? ಲೋನ್ ಆಗುತ್ತೆ ಸರ್. ಓಕೆ, ಸೊ ನೋಡಿದ್ರಲ್ಲ ಕ್ವಿಡ್ ಯಾರಾದರೂ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ETS ಲಿವಾ ಡೀಟೇಲ್ ಸರ್ ಇದು? ಸರ್ ಇದು ಇತಿಹಾಸ್ ಲಿವಾ ಜಿ ವರ್ಷನ್ ಪೆಟ್ರೋಲ್ ವೆಹಿಕಲ್. ಓಕೆ, 15 ಮಾಡಲು ಸೆಕೆಂಡ್ ಓನರ್, 1,30,000 ಕಿಲೋಮೀಟರ್ ಡ್ರೈವ್ ಅನ್ನು. ಓಕೆ ಸರ್ ನಿಮಗೆ ಇದು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 3,80,000 ಹೇಳ್ತೀವಿ, 3,70,000ಗೆ ಫೈನಲ್ ಆಗುತ್ತೆ ಸರ್ ಇದು. ಓಕೆ, 3,70,000ಕ್ಕೆ ನಿಮಗೆ ETS ಲಿವಾ ನಿಮಗೆ ಫೈನಲ್ ಆಗುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮಗೆ ಮೈಲೇಜ್ ಎಲ್ಲ ಆರಾಮಾಗಿ ನೀವು 18+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನು ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್, ಒಂದು 70% ಲೋನ್. 70%, 70% ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಆಲ್ಟೋ ಸರ್ ಸೇಲ್ಗಿದೆ ಇದುವೆ? ಇಲ್ಲ ಸರ್. ಓಕೆ,
ವೋಕ್ಸ್ ವ್ಯಾಗನ್ ಪೋಲೋ, ಅದು ಕೂಡ ರೆಡ್ ಕಲರ್ K52 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಇದು ಪೆಟ್ರೋಲ್ ವೇರಿಯಂಟು. ಕಂಫರ್ಟ್ ಲೈನಾ ಸರ್ ಇದು? ಹಾಂ ಸರ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಅಲ್ಲ ಫ್ರಂಟ್ ಟ್ರೆಂಡ್ ಲೈನ್ ಇದು. ಟ್ರೆಂಡ್ ಲೈನ್ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 16+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಇದಕ್ಕೂ ಕೂಡ ಏನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಡ್ರೈವರ್ ಸೀಟ್ ಮಾತ್ರ ಸ್ವಲ್ಪ ಫೀಲ್ ಆಗಿರುತ್ತೆ ಅಷ್ಟೇ. ಇದು ಮಾಡಲು ಸರ್ ಇದು ಸರ್ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 2011 ಎರಡು ಮಾಲೀಕರಾಗಿರ್ತಾರೆ. ಓಡಿರೋ ಸರ್ ಇದು ಸರ್ 90,000 ಕಿಲೋಮೀಟರ್. ಓಕೆ, ಪ್ರೈಸ್ ಏನಿದೆ ಸರ್ ಇದು? ಸರ್ 2,95,000 ಹೇಳ್ತೀವಿ. 280 ಫೈನಲ್ ಕೊಡ್ತೀವಿ. 280. ಓಕೆ, 2,80,000ಕ್ಕೆ ನಿಮಗೆ ವೋಕ್ಸ್ ವ್ಯಾಗನ್ ಪೋಲೋ, ಅದು ಕೂಡ ರೆಡ್ ಕಲರ್ ಅಂದರೆ ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಕಲರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫೋರ್ಡ್ ಇಕೋ ಸ್ಪೋರ್ಟ್ಸ್, ಅದರಲ್ಲೂ ಕೂಡ ನಿಮಗೆ K52 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಟೈಟಾನಿಯಂ ಪ್ಲಸ್ ಟೈಟಾನಿಯಂ ಸರ್ ಇದು. ಓಕೆ, ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುತ್ತೆ. ಡೀಸೆಲ್ ಅಲ್ಲ ಇದು? ಡೀಸೆಲ್ ವೆಹಿಕಲ್. ಓಕೆ, ನೀವು ಒಂದು ವೇಳೆ 18-20+ ಮೈಲೇಜ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇದು ಕೂಡ ಒಳ್ಳೆ ಡೀಸೆಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಮಾಡಲು ಸರ್ ಇದು? 16 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 16 ಮಾಡಲ್ ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್? 90,000 ಕಿಲೋಮೀಟರ್ಸ್. ಓಕೆ, ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 5,50,000 ಸರ್. 550. ಓಕೆ, ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ ಒಂದು 70% ವರೆಗೂ. 70%. ಶೇಕಡ 70% ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 1.5 ಲಕ್ಷ ಆಸುಪಾಸು ನೀವೇನಾದರೂ ಡೌನ್ ಪೇಮೆಂಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ಪ್ರಿಫರ್ ಮಾಡ್ಬೋದು. ಇದರಲ್ಲಿ ನಿಮಗೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸ್ವಿಫ್ಟ್ K02 ಅಂದರೆ ಇದು ಕೂಡ ನಿಮಗೆ ಬೆಂಗಳೂರು ನೋಂದಾಯಿತ ಗಾಡಿದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಮೈಲೇಜ್ ಆಸ್ ಯೂಶುವಲ್ 17-18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್ ಇದು. ಮಾಡಲ್ ಇದು 19 ಮಾಡಲು VXi ಸಿಂಗಲ್ ಓನರ್ ವೆಹಿಕಲ್ ಸರ್. 47,000 ಕಿಲೋಮೀಟರ್ ಡ್ರೈವ್ ಅನ್ನು. ಓಕೆ ಸರ್. ಸರ್ ಇದು ಪ್ರೈಸ್ ಕೊಟ್ ಮಾಡ್ತಿರೋದು 6,10,000. 5,90,000ಗೆ ಫೈನಲ್ ಆಗುತ್ತೆ. 5,90,000 ಲೋನು ಸರ್. ಇದಕ್ಕೆ ಎಷ್ಟು ಎಕ್ಸ್ಪೆಕ್ಟ್? ಲೋನ್ 80% ಆಗುತ್ತೆ. 80%. ಶೇಕಡ 80% ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 1 ಲಕ್ಷ ಆಸುಪಾಸು ಡೌನ್ ಪೇಮೆಂಟ್ ನೀವೇನಾದರೂ ಸ್ವಿಫ್ಟ್ ನ್ಯೂ ಶೇಪ್ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಮಾರುತಿ ಸುಜುಕಿ ವ್ಯಾಗನರ್ ನೀವೇನಾದರೂ ಆಟೋಮೆಟಿಕಲ್ ಹುಡುಕ್ತಾ ಇದ್ರೆ ಇವ್ರ ಹತ್ರ ಆಟೋಮೆಟಿಕಲ್ಲೂ ಕೂಡ ಇರುತ್ತೆ. ಗಾಡಿ ಬಂದು ವೈಟ್ ಕಲರ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಅಂದರೆ K04 ರಿಜಿಸ್ಟರ್ಡ್ VXA ವೇರಿಯಂಟ್ ಅಂದರೆ ಟಾಪ್ ಎಂಡ್. ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಬರುವಂಥದ್ದು. ಮೈಲೇಜ್ ಅಂತ ಹೇಳಿದ್ರೆ ನೀವು 15+ ಅಂದರೆ 15ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 15, 16, 17 ಈ ಥರ ಮೈಲೇಜ್ ಕೂಡ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್. ಈ ಟ್ರಾಫಿಕ್ ಜಂಜಾಟ ಬೇಡ ಅನ್ನೋರಿಗೆ ಇದು ಕೂಡ ಒಳ್ಳೆ ವೆಹಿಕಲ್. ಮಾಡಲು ಸರ್ ಇದು? 17 ಮಾಡಲ್ ಸರ್. 2017 ಮಾಡಲು. ಓನರ್? ಸೆಕೆಂಡ್ ಓನರ್. ಎಷ್ಟು ಓಡಿದೆ? 70,000 ಕಿಲೋಮೀಟರ್ ಡ್ರೈವ್. 70,000 ಕಿಲೋಮೀಟರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 380 ಹೇಳ್ತೀವಿ ಸರ್. 370 ಫೈನಲ್ ಮಾಡಿ ಕೊಡ್ತೀವಿ. ಓಕೆ, 3,70,000. ಲೋನ್ ಎಷ್ಟವರೆಗೂ ಆಗುತ್ತೆ ಸರ್? 80% ಆಗುತ್ತೆ. 80%. ಶೇಕಡ 80% ಲೋನು ಕೂಡ ನೀವು ಗಾಡಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಒಂದು 60,000-70,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ವ್ಯಾಗನರ್ ಹುಡುಕ್ತಾ ಇದ್ರೆ ಅದು ಎಸ್ಪೆಷಲಿ ಆಟೋಮೆಟಿಕ್ ಖಂಡಿತವಾಗಿ ನೀವು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಜೊತೆಗೆ ಇರೋ ಹತ್ರ ಟೊಯೋಟಾ ಗ್ಲಾನ್ಸಾ ಇರುತ್ತೆ, ಅದು ಕೂಡ ಟಾಪ್ ಎಂಡ್ K53 ಅಂದರೆ ಇದು ಕೂಡ ನಿಮಗೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಅಲೋವೆಲ್ಸ್ ಇರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್ ಇವೆಲ್ಲನೂ ಕೂಡ ಕಾಮನ್ ಆಗಿ ಬರುವಂಥದ್ದು ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ G ವೇರಿಯಂಟು. ಬನ್ನಿ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಏನೇನು ಬರುತ್ತೆ ಅಂತ. ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದರೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ABS ಜೊತೆಗೆ ನಿಮಗೆ ರೇರ್ AC, ಟಚ್ ಸ್ಕ್ರೀನ್ ಸಿಸ್ಟಮು ಪ್ರತಿಯೊಂದು ಕೂಡ ಬರುವಂಥದ್ದು. 17-18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು? 21 ಮಾಡಲು ಸಿಂಗಲ್ ಓನರ್ G ವರ್ಷನ್ ಸರ್. 2021 ಏಕಮಾಲಿಕರ ಗಾಡಿ. ಎಷ್ಟು ಓಡಿದೆ ಸರ್ ಇದು? ಸರ್ 15,000 ಕಿಲೋಮೀಟರ್ ಡ್ರೈವ್. 15,000 ಅಂದರೆ ಕಡಿಮೆ ಡ್ರಿವನ್ ಆಗಿರುವಂಥ ಗ್ಲಾನ್ಸಾ ಯಾರಾದರೂ ಹುಡುಕಿದ್ರೆ ಖಂಡಿತವಾಗಿ ನೀವು ಒಂದ್ಸಲ ವಿಸಿಟ್ ಕೊಡಲೇಬೇಕಾಗುತ್ತೆ. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್? 7,50,000 ಹೇಳ್ತೀವಿ. 7,30,000 ಫೈನಲ್ ಆಗುತ್ತೆ ಸರ್. ಓಕೆ, 7,30,000ಕ್ಕೆ ಡೌನ್ ಪೇಮೆಂಟ್ ಎಷ್ಟು ಆಗ್ಬೋದು ಸರ್? ಡೌನ್ ಪೇಮೆಂಟ್ ಒಂದು 120 ಆದ್ರೆ ಸಾಕು ಸರ್. ಓಕೆ, 1 ಲಕ್ಷ ಅಥವಾ 1,20,000 ಡೌನ್ ಪೇಮೆಂಟಲ್ಲಿ ಸೊ ನೀವು ಟೊಯೋಟಾ ಗ್ಲಾನ್ಸಾ ಏನಾದರೂ ಹುಡುಕಿದ್ರೆ ಸೊ ಖಂಡಿತವಾಗಿ ನೀವು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಇವೆಲ್ಲನೂ ಕೂಡ ಏನು ಸ್ಟಾಕ್ಸ್ ನೋಡ್ತಾ ಇದ್ದೀರಾ ಇವೆಲ್ಲನೂ ಕೂಡ ಇರುವಂಥದ್ದು ರೈಟ್ ಕಾರ್ಸ್ ಶೋರೂಮಲ್ಲಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ ಸರ್. ಅಡ್ರೆಸ್ ಮತ್ತೊಂದು ಸಲ ಹೇಳ್ಬಿಡಿ ಸರ್. ಸರ್ ಕೆಂಗೇರಿ ಸ್ಯಾಟಲೈಟ್ ಅವನ ಹತ್ರ ಶಿರ್ಕೆ ಅಪಾರ್ಟ್ಮೆಂಟ್ ಸರ್. ಓಕೆ, ನಿಯರೆಸ್ಟ್ ಶಿರ್ಕೆ ಅಪಾರ್ಟ್ಮೆಂಟ್. ಇವರ ಒಂದು ದೂರವಾಣಿ ಸಂಖ್ಯೆ ಅಂದರೆ ಕಾಂಟ್ಯಾಕ್ಟ್ ನಂಬರನ್ನು ನಾವು ವಿಡಿಯೋ ಮೇಲೆ ಹಾಕಿರ್ತೀವಿ. ಸೊ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಇರುತ್ತೆ, ಗೂಗಲ್ ಮ್ಯಾಪ್ ಲೊಕೇಶನ್ ಸಹಿತ ನಾವು ಅದ್ರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಬೇಕನ್ನೋರು ಬೇಗ ವಿಸಿಟ್ ಮಾಡಿ ನಿಮ್ಗೆ ಯಾವ ಕಾರ್ ಬೇಕೋ ಖಂಡಿತವಾಗಿ ನೀವು ತೊಗೋಬೋದು. ತುಂಬ ಜನ ಹೇಳ್ತಾ ಇರ್ತೀರಾ ಸರ್ ಪ್ರೈಸು ಏನಾದರೂ ನೆಗೋಷಿಯಬಲ್ ಆಗುತ್ತೆ ಅಂತ. ಸೊ ಖಂಡಿತವಾಗಿ ನೆಗೋಷಿಯಬಲ್ ಆಗುತ್ತೆ. ಬಂದು ಕೂತ್ಕೊಂಡು ಮಾಡಿ ಮಾತಾಡಿದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಆಗುತ್ತೆ ಸರ್. ಎಕ್ಸ್ಚೇಂಜ್ ಕೂಡ ತಗೋತೀರಾ ಬೇರೆ ಕಾರ್? ಎಕ್ಸ್ಚೇಂಜ್ ಮಾಡ್ತೀವಿ ಸರ್. ಓಕೆ, ನಿಮಗೆ ವಿತ್ ಎಕ್ಸ್ಚೇಂಜ್ ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ಬೇಕನ್ನೋರು ಎಕ್ಸ್ಚೇಂಜ್ ಕೂಡ ಮಾಡಿ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ನೀವು ಪರ್ಚೇಸ್ ಮಾಡ್ಬೋದು.